ನೀವು ಸಬೀನೆ ಹಾಕೊಂಡು ಮುಖ ತಿಕ್ಕೊಂಡಿದ್ದಿದ್ರೆ ಅದರಷ್ಟೇ ಬೆಳ್ಳಗಾಗ್ತಿದ್ರಿ. ಈಗ ಕರಗಿದೀವ, ಈಗಲೂ ಬೆಳ್ಳಗೆ ಇರೋದು. ನೀರು ವೇಸ್ಟ್ ಆಗ್ತದೆ. ನೀವು ಬೆಳ್ಳಗಿಲ್ಲ. ನೀವು ಯಾಕೆ ಹೇಳಿದ್ದಾರೆ ತೊಳಿಬೇಕು ಕ್ಲೀನಾಗಿ? ಅದನ್ನು ನೀನು ವಾಯ್ಸ್ ಓವರ್ ಕೊಡ್ಕೋ. ಯಾಕೆ ಇಲ್ಲೇ ಮಾತಾಡೋದು ಬೇಡ ಅಂತದ? ಅದು ತೋರಿಸಿ ಹೆಂಗೆ ಕರೆ ಕಟ್ಟೈತೆ ಒಳಗಡೆ ಗ್ರೀನ್ ಆಗಿ ಪಾಚಿ ಕಟ್ಟಿರೋದು. ನೀಟಾಗಿ ಮೇಂಟೈನ್ ಮಾಡ್ತಾ ಇಲ್ಲ ಅಂತ. ಹೋದ ವಾರ ನನಗೆ ರಜಾ ಇರಲಿಲ್ಲ, ಸ್ವಲ್ಪ ಆಫೀಸ್ ಕಡೆ ಗಮನ ಕೊಟ್ಟೆ, ಇದ್ರ ಕಡೆ ಗಮನ ಕೊಡೋಕ್ಕಾಗಿಲ್ಲ. ನೀವೇನು ಮಾಡ್ತಾ ಇದ್ರಿ? ಹೊಳ್ದಿಕ್ಬೇಕು ತಾನೆ? ನಾನು ಇರಲೇ ಇಲ್ಲ ಹೋದ ವಾರ ನಾನು ಊರಿಗೆ ಹೋಗಿದ್ದೆ. ಹೋದ ವಾರ ನೀನು ಕೋಳಿ ಕೂಗ್ತಾಯಿತ್ತು, ನೋಡ್ಕೊಂಬರ್ಲ? ಕುಗ್ತಾ ಇದೆ ಊಟ. ನನಗೂ ಕುಡಿ. ಇದು ನೋಡಿ, ಸೇಮ್ ಕಾಗೆನೆ, ಸೇಮ್ ಕಾಗೆ ಥರ ಒಂದು ಕೋಳಿ ಐತೆ ನಮ್ಮಲ್ಲಿ. ಅದು ಈ ಕಡೆ ಬರ್ತಾ ಇಲ್ಲ, ಈ ಕಡೆ ಬಂದರೆ ತೋರಿಸ್ತೀನಿ. ಅಲ್ಲಿದೆ, ಸೇಮ್ ಕಾಗೆ ಥರ ನೋಡಿ, ಸೇಮ್ ಅದು ಕಾಗೆ ಥರನೇ ಐತೆ ಮೂತಿ ನೋಡಿ. ಮೂತಿ ಫುಲ್ಲು ಬ್ಲ್ಯಾಕು, ಸಿಕ್ಕಾಡೆ ಬ್ಲ್ಯಾಕ್, ಅದು ಸೇಮ್ ಕಾಗೆ ಥರನೇ ಐತೆ. ಅದು ನಮ್ಗೆ ತುಂಬ ಇಷ್ಟ ಆ ಕೋಳಿ, ನಮಗೆಲ್ಲರಿಗೂ ಸೇಮ್ ಕಾಗೆ ಥರ ಆಯ್ತಲ್ಲ, ಅದಕ್ಕೆ ಇಷ್ಟ. ಇದನ್ನು ಕ್ಲೀನಾಗಿ ತೊಳಿಲಿಲ್ಲ ಅಂದರೆ 1-2 ಕೋಳಿಗಳಿದ್ರೆ ಪರವಾಗಿಲ್ಲ. 50-100 ಕೋಳಿಗಳಿಗೆ ಗಲೀಜು ನೀರು ಅಥವಾ ಗಲೀಜಿರೋ ಅಂಥವನ್ನ ಇಡಬಾರ್ದು, ಕಾಯಿಲೆಗಳು ಸ್ಟಾರ್ಟ್ ಆಗ್ತವೆ. ಈಗ ಅಂಗಡಿಯಿಂದ ತಂದಂಗೆ ಐತಿ. ಈಗ ಇದು ಬಿಫೋರ್ ನೋಡಿ ಹಿಂಗಿರುತ್ತೆ ಗಲೀಜು. ಆದ್ಮೇಲೆ ಅದು ಹೊರಬಿಟ್ಟರೆ ನೀರು ಬಿಟ್ಟಿಲ್ಲ ಅಷ್ಟೇ. ಬೆಂಗಳೂರಲ್ಲಾದರೆ ಇಷ್ಟೊಂದು ನೀರು ನಾವು ವೇಸ್ಟ್ ಮಾಡಲ್ಲ. ಇಲ್ಲಿ ನಮ್ಮದೇ ಬೋರ್ವೆಲ್ ನೀರು, ಅದಕ್ಕೂ ಜಾಸ್ತಿ ಯೂಸ್ ಮಾಡಿಬಿಡಿ, ಸ್ವಲ್ಪ ಬಿಡ್ತಾರೆ. ಎಲ್ಲೆಡೆ ನೀರಿನ ಹಾಹಾಕಾರ. ಮಳೆ ಬೇರೆ ಬರ್ತಾ ಇಲ್ಲ, ಬರಗಾಲ ಬೇರೆ. ಹಾಗಾಗಿ ಅಂದರೆ ಹೇಳ್ಕೊಳಂಗೆ ಮಳೆ ಆಗಿಲ್ಲ ಈ ಸಲ. ಈ ಸಲ ರಾಗಿ ಬೆಳೆಗಳೆಲ್ಲ ಮತ್ತು ಕಡಲೆಕಾಯಿ ಎಲ್ಲ ಈ ಸೈಡೆಲ್ಲ ಜಾಸ್ತಿ ಅಲ್ವಾ, ಅಷ್ಟು ಗಾಳಿ ಹಾಕ್ತಿದ್ರು. ಇನ್ನು ಇವಾಗ ಉಕ್ಕೆ ಹೊಡೆಯೋಕ್ಕೆ ನಿಂತವ್ರೆ. ಮಳೆ ತುಂಬ ತಡವಾಗಿ ಬಂದೈತಿ. ಫ್ರೆಶ್ ವಾಟರ್ ನಮ್ಮದಿದು ಬೋರ್ ವಾಟರ್, ನಮ್ಮ ಬೋರ್ ನೀರಿದೆ. ಕರೆಕ್ಟಾಗಿ ನಾನು ವಿಡಿಯೋ ಮಾಡೋಕ್ತಾ ಇಲ್ಲ, ಯಾಕೆ ನಮ್ಗೆ ವಿಡಿಯೋ ಮಾಡೋಕ್ಕೆ ಇನ್ನೂ ಬರ್ತಾ ಇಲ್ಲ. ಸೊ ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಥರ. ನೆಕ್ಸ್ಟ್ ಚೆನ್ನಾಗಿ ಮಾಡ್ತೀನಿ. ಇವಾಗ ಹೆಂಗೆಂಗೋ ಮಾಡಿದ್ದೀನಿ. ಚಾಲು, ದಿಸ್ ಈಸ್ ಚಾರ್ಲಿ. ಎಸ್ ಸರ್. ಓಕೆ ಸರ್. ಡಾಕ್ಟ್ರೆ, ಇದನ್ನೆಲ್ಲ ನಾವೆಲ್ಲ ಏನಕ್ಕೆ ಮಾಡ್ತಾ ಇದ್ದೀವಿ? ನಮ್ಮ ಕೋಳಿ ಫಾರ್ಮ್, ಕೋಳಿಗೋಸ್ಕರ. ದುಡ್ಡು ಬರುತ್ತೆ ಅಂತ ಅಲ್ಲ, ಸ್ಯಾಟಿಸ್ಫ್ಯಾಕ್ಷನ್. ನಮಗೆ ಚಿಕ್ಕ ಹುಡುಗರಿಂದನೂ ಒಂದು ಆಸೆ. ನೀರಿಟ್ಟಾಯಿತು, ಫ್ರೆಶ್ ವಾಟರ್. 5 ನಿಮಿಷಕ್ಕೆ ಸುಮ್ಮನೆ ಗಾಬರಿ ಮಾಡಬಾರ್ದು. ಅರ್ಧೆ ಹಾಕ್ಬಿಟ್ಟವಲ್ಲ ಗೌಡ್ರೆ. ಇಲ್ಲಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಕುಂಟ. ಹಾಂ, ಅಲ್ಲಿ ಇವು ಅಲ್ಲೋದಾ? ಇವನೇ ಇದ್ರಲ್ಲ, ಇವನೇ ಕುಂಟ. ನಮ್ಮನೆಯ ಮುದ್ದು ಕುಂಟ. ಇವನಂದರೆ ನಮ್ಮೆಲ್ರಿಗೂ ತುಂಬ ಇಷ್ಟ ಈ ಕುಂಟ. ಯಾಕಂದರೆ ಇವನದೊಂದು ವಿಶೇಷ ಕತೆ ಉಂಟು.
ಅದನ್ನ ಮುಂದಿನ ಭಾಗದಲ್ಲಿ ಹೇಳ್ತೀವಿ. ಅದನ್ನು ಮುಂದಿನ ಭಾಗದಲ್ಲಿ ಹೇಳ್ತೀವಿ. ಆ ಕತೆ ಕೇಳೋಕ್ಕೆ ಇಂಟ್ರೆಸ್ಟಿಂಗ್ ಇತ್ತು ಅಂದರೆ ಪ್ಲೀಸ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಒಂದು ವಿಡಿಯೋ ಮಾಡಬೇಕು ಡಾಕ್ಟ್ರೆ, ಫುಲ್ಲು ಶೆಡ್ ಎಲ್ಲ ಹೆಂಗೆ ಮಾಡಿದ್ವಿ, ಅದಕ್ಕೆಲ್ಲ ಏನೇನು ಕಷ್ಟಪಟ್ವಿ, ಏನೇನು ತಂದಿದ್ದೀವಿ, ಎಷ್ಟು ಖರ್ಚಾಯಿತು, ಇದ್ರದ್ದು ಎಲ್ಲ ಒಂದು ವಿಡಿಯೋ ಮಾಡಬೇಕು. ಅದೇ ಒಂದೊಂದು ವ್ಲಾಗ್ ಬಿಡಬೇಕು. ಮಾಡೋಣ ಒಂದೊಂದೇ. ಈಗ ಇಂಟ್ರೆಸ್ಟ್ ಇದೆ ಅಲ್ಲ, ಮಾಡೋಣ. ಯಾಕೆ ಗೊತ್ತಾ ಇಂಟ್ರೆಸ್ಟು? ಸೊ ದಿಸ್ ಈಸ್ ಅವರ್ ಕುಂಟ. ಕಾಣಿಸ್ತಾ ಆಯ್ತಾ? ಒಂದು ಮೊಟ್ಟೆ ಹಳೇದು, ಆ ಕಡೆದು, ಈ ಕಡೆದು ಬಂದು ಹೊಸದು. ಅವಾಗ ಏನು ತಗೊಂಡು ಹೋಗೋಣ? ಹಾಂ, ಯಾವುದು? ಇದು ಹೊಸ ಮೊಟ್ಟೆ. ಅದೇ ಹೊಸ ಮೊಟ್ಟೆ. ಇದು ಅಂದರೆ ಹೊಸ ಕೋಳಿ, ಅದು ಬೇರೆ ಕೋಳಿ ಇಟ್ಟಿರೋದು ನೋಡಿ. ಫಸ್ಟ್ ಮೊಟ್ಟೆ ಹಿಂಗೆ ಚಿಕ್ಕದಾಗಿ ಬರುತ್ತೆ. ಇದು ತಾನೇ ಹಳೇದು? ಹಳೇದದೇ. ಮತ್ತೆ ನಮಗೆ ಗೊತ್ತಾಗಲ್ವಾ ಡಾಕ್ಟ್ರೆ? ಹುಂಜಾನೆ. ಇದು ಹುಂಜಾನೆ, ಬಿಕಾಸ್ ಓವಲ್ ಶೇಪಲ್ಲಿದೆ. ಇದು ಓವಲ್ ಶೇಪಲ್ಲಿರೋದು ಹುಂಜ, ಮತ್ತು ಸರ್ಕಲ್ ಮೀನ್ಸ್ ರೌಂಡ್ ಶೇಪಲ್ಲಿರೋದು ಯಾಟೆ ಅಂತ ನಾವು ವರ್ತೂರ್ ಸಂತೋಷ್ ಅವ್ರ ವಿಡಿಯೋ ನೋಡಿ ತಿಳ್ಕೊಂಡು, ನಮಗೂ ಗೊತ್ತಿಲ್ಲ. ಅದೇನು ನಿಜನ ಗೊತ್ತಿಲ್ಲ. ನೋಡೋಣ, ಲೆಟ್ಸ್ ಸಿ. ಯಾರ್ದ್ರಪ್ಪ ಇದು ಮೊಟ್ಟೆ? ಯಾರ್ದ್ರ ಇದು? ಯಾವಾಗ ಸ್ಕೂಲ್ನಲ್ಲೆಲ್ಲ ನಾವ್ ಏನ್ ಮಾಡ್ತಿದ್ವಿ ಹೇಳಿ ಡಾಕ್ಟ್ರೆ? ಏನಾದ್ರು ಒಂದು ಸಿಕ್ಬಿಟ್ರೆ ಸಾಕು. ಯಾರ್ದಿದು ಪೆನ್ಸಿಲ್, ದಿಸ್ ಎಗ್. ಯಾರ್ದಿರ್ಬೋದು ಅದು ಎಗ್? ಅದ್ರದ್ದು, ಅದು ಇನ್ನೂ ಇದ್ರದ್ದು. ಅದು ಹೊಸ ಕೋಳಿ ಯಾವುದು ಮೊಟ್ಟೆ ಇಟ್ಟಿರೋದು?